ಆಗಿರೋ ತಪ್ಪನ್ನ ಸರಿ ಮಾಡಬೇಕು. ಆದ್ರೆ ಮತ್ತೆ ಅದೇ ರೀತಿಯ ತಪ್ಪನ್ನ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಮುಖ್ಯ ಅಷ್ಟೇ. ನಿನಗೆ ಕೋಪ ಬಂತು, ನೀನು ಅದನ್ನ ಆರತಿ ಮೇಲೆ ತೋರಿಸ್ಬಿಟ್ಟೆ. ಆದ್ರೆ ಅವಳು ಬೇಜಾರನ್ನ, ಅವಳು ಇರಿಟೇಷನ್ನ ಅವಳು ಯಾರ ಮೇಲೆ ತೋರಿಸ್ಬೇಕು? ಅಥವಾ ಯಾರ ಹತ್ರ ಹೇಳ್ಕೋಬೇಕು? ಸಾರಿ ಆಂಟಿ. ಪರವಾಗಿಲ್ಲ, ರೂಮಿಗೆ ಬಂದು ಮಲ್ಕೊಳ್ಳಿ. ಅಗ್ರಜ, ಇವತ್ತು ಆಫೀಸಲ್ಲಿ ನನ್ನ ಭಾವನ ಮಧ್ಯೆ ಇದ್ದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ರೌಡಿ ನನಗೆ ಕ್ಲಿಯರ್ ಮಾಡಿದ್ಲು. ಇವಾಗ ನನ್ನ ಆರ್ತಿ ಮಧ್ಯೆ ಇದ್ದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನೀನು ಕ್ಲಿಯರ್ ಮಾಡಿದ್ಯಾ. ಆಕ್ಚುಲಿ ಹೇಳ್ಬೇಕಂದ್ರೆ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಗುಡ್ ನೈಟ್. ಅಮ್ಮ, ನೀವಾಗಲೇ ಪಿಜ್ಜಾ ತಿನ್ನುವಾಗ ಹೇಳಿದ್ರಲ್ಲ, ಅದು ನಿಜನಾ? ಯಾವ್ದು ರಜಾ? ಅದೇ ಅಮ್ಮ, ಪಿಜ್ಜಾ ಥರ ಮನೇಲೆ ಮಾಡ್ಬೋದಾ ಅಂತ. ಅದೇನು ಎಲ್ಲ ಮಾಡ್ಬೋದು. ಈಗ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ, ಅದನ್ನೇ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡ್ಬಿಟ್ರೆ ಒಂದಿಷ್ಟು ತರಕಾರಿ ಹಾಕ್ಬಿಡೋದು, ಮುಗಿದೋಯ್ತು, ರೆಡಿ. ಪೂರ್ತಿ ಅದೇ ಥರ ಆಗಲ್ಲ ಅಲ್ವಾ? ಆ ರುಚಿ ಬರಲ್ಲ ಅನ್ಸುತ್ತೆ. ಅದೇ ಥರ ಆಗುತ್ತೆ ಅಂತ ಅಲ್ಲ ರಜಾ, ಸ್ವಲ್ಪ ಬೇರೆ ಥರ ಆಗುತ್ತೆ, ಅಥವಾ ರುಚಿಯಲ್ಲೂ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ದುಡ್ಡು ಕೂಡ ಅದಕ್ಕಿಂತ ಕಡಿಮೆನೇ ಇರುತ್ತಲ್ವಾ? ಒಂದು ತಟ್ಟೆ ಎಷ್ಟು ದೊಡ್ಡ ತಿಂಡಿಗೆ 400 ರೂಪಾಯಿ ಕೊಡೋಕ್ಕೆ ನಮ್ಮಂಥವ್ರ ಕೈಲಿ ಎಲ್ಲಾಗುತ್ತೆ ಹೇಳು? ಅದು ನಿಜಾನೇ. ಆದರೆ ನೀವು ಹೇಳಿದ ಥರ ಮಾಡೋದಕ್ಕೆ ಓನ್ ಬೇಕಲ್ವಾ? ಅದೆಲ್ಲ ಎಂಥದ್ದು ಬೇಡ. ಆದರೆ ನಾನು ಹೇಳಿದ ಥರ ಮಾಡೋಕ್ಕೆ ಮನೇಲಿರೋ ತವನೇ ಸಾಕು ಕಣೋ. ತವದಲ್ಲಿ ಮಾಡಿದ್ರೆ ಆ ಥರ ಉಬ್ಬಿ ಬರುತ್ತಾ ಅಮ್ಮ? ಅವ್ರು ಅದಕ್ಕೆ ಸೋಡಾ ಹಾಕಿರ್ತಾರೆ ಕಣೋ. ಆದರೆ ನಾನು ಹಾಗೆ ಮಾಡಲ್ಲ. ನಾನು ಮಾಡೋ ಅಡುಗೆನಲ್ಲಿ ಸೋಡಾನೇ ಇರಲ್ಲ, ಅದು ಒಳ್ಳೇದಲ್ಲ. ಅದು ನಿಜಾನೇ ಅಮ್ಮ. ಆಮೇಲೆ ಅಮ್ಮ ಅದೇನೋ ಸಾಸ್ ಅಂತ ಹೇಳಿದ್ಲಲ್ಲ, ಅದು ತೇಟ್ ನಮ್ಮ ಮನೇಲಿ ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ, ಅದೇ ಥರ ಇರಲಿಲ್ವಾ? ಒಂಥರ ಹಾಗೆ ಇತ್ತು ರಾಜಾ. ನಮ್ಮ ಕನ್ನಡಿಗರಿಗೆ ಬಾಯಿ ರುಚಿ ಸ್ವಲ್ಪ ಜೋರು ಕಣೋ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು, ಹುಳಿ, ಖಾರ, ಒಂಚೂರು ಬೆಲ್ಲ ಸೇರಿಸ್ಬಿಟ್ರೆ ಆ ರುಚಿನೇ ಬೇರೆ. 400 ರೂಪಾಯಿನೋ 40 ರೂಪಾಯು ಬೇಕಾಗಿಲ್ಲ ಅನ್ಕೋತೀನಿ. ನಿಮ್ಮ ಅಂಕಲ್ಗೆ ಹೇಗೆ ಹೇಳೋದು ಹೇಳು? ಅದೇ 800 ರೂಪಾಯಿ ನನಗೆ ಕೊಟ್ಟಿದ್ರೆ ಬಡ್ಡಿ ರಂಗಣ್ಣನಿಗೆ ಕಂತು ಕಟ್ತಿದ್ದೆ. ನೀವು ಹೇಳೋದು ಸರಿನೇ. ಆಮೇಲೆ ಎಲ್ಲೋದ ಇವನು? ಅದ್ಯಾ
ಈ ಪ್ರೆಗ್ನೆನ್ಸಿ ಗ್ಲೋ ಅಂತಾರಲ್ಲ ಅದು 100% ನಿಜ. ನಿನಗಂತೂ ಸಕ್ಕದ ಸೂಟ್ ಆಗುತ್ತೆ ನೋಡಿ, ಹೆಂಗ್ ಕೆಂಪು ಹೊಳಿತಾ ಇದೆಯಾ. ಈ ಥರ ಬೆಣ್ಣೆ ಹಚ್ಚೋದು ಮಸ್ಕ ಹೊಡೆದು ನಂಗೆ ಯಾಕೆಂದ್ರೆ ಚೆನ್ನಾಗಿ ಗೊತ್ತು. ಇವತ್ತು ನಂಗೆ ತುಂಬ ಸುಸ್ತಾಗಿದೆ, ಮಲ್ಕೊಳ್ಳಿ. ಅಲ್ಲ ಕಣೆ, ಅಲ್ಲಾನೂ ಇಲ್ಲ ಬೆಲ್ಲನೂ ಇಲ್ಲ. ಕಲ್ಬೇಕು ಎಷ್ಟು ಕದಿಮ ಅಂತ ನಾನು ಹೊಸದಾಗಿ ಏನು ತಿಳ್ಕೊಬೇಕಾ? ಏನು ನೀನು ಯಾವಾಗಲೂ ನಾನು ಅದನ್ನೇ ಯೋಚನೆ ಮಾಡೋ ಥರ ಬಿಂಬಿಸ್ತೀಯ. 4 ಜನ ಇದ್ದಾಗ ಮಾತ್ರ ನೀ ಈ ಥರ ಮಾತಾಡ್ಬೇಡಮ್ಮ, ನಿನ್ನ ಕೈ ಮುಗಿತೀನಿ. ಬಿಂಬಿಸ್ತೀಯಾ ಅಂತೆ ಬಿಂಬಿಸ್ತೀಯಾ? ಅಷ್ಟು ದೊಡ್ಡ ಪದ ಯಾಕೆ ಬಳಸ್ತೀರಾ? ಇದೇನು ಹಳೆ ಕಾಲದ ಸೀರಿಯಲ್ಲ. ಅಷ್ಟಕ್ಕೂ ನಮ್ಮನ್ನೆಲ್ಲರೂ CCTV ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರಾ ಬಿಂಬ್ಸಕ್ಕೆ? ನಿನ್ ಜೊತೆ ಮಾತಾಡ್ ಗೆಲ್ಲಕ್ಕಾಗತ್ತಾ? ಈ ಸಾರ್ಥಕ್ ಮನ್ಸ್ ಮಾಡಿದ್ರೆ ಅಭಿನವ ಅಲೆಕ್ಸಾಂಡರ್ ತರ ವಿಶ್ವನೇ ಗೆಲ್ತಾನೆ. ಆದ್ರೆ ಹೆಂಡತಿ ಜೊತೆ ಮಾತ್ರ ನಮ್ದೇನು ನಡೆಯಲ್ಲ. ಇಂಥ ಬಿಟ್ಟಿ ಬಿಲ್ಡಪ್ಪಿಗೆ ಏನು ಕಮ್ಮಿ ಇಲ್ಲ ನೀವು ಅಲ್ಲ? ಹೆಂಡತಿನ ಹೊಗಳಿದ್ರು ತಪ್ಪು, ಬೈದ್ರು ತಪ್ಪು. ನಾನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಅಷ್ಟೇ ನೀವು ರೂಟ್ ಚೇಂಜ್ ಮಾಡಿಸ್ಬಿಟ್ರಿ. ಹೇಳಚ್ಚಿನ ಹೆಂಡತಿ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಹೆಂಡತಿಗೆ ನಾವೇನು ಹೇಳಾಗಿಲ್ಲ ಅಷ್ಟೇ. ನೀವೇನು ಹೇಳಿದ್ರು ಕೇಳಿಸ್ಕೊತೀನಿ, ಹೇಳು. ಇವತ್ತು ಅಮ್ಮ ನಮ್ಮ ಅಣ್ಣಂಗೋಸ್ಕರ ಎಲ್ಲಾ ದುಡ್ಡು ಕೊಟ್ಲು ಅಂತ ಕೇಳಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಾ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದೆ. ಅದು ನನ್ನ ತಂಗಿ ಅಂದ್ರೆ. ನಿನಗೆ ಹೀಗಾಗಿದೆ ಅಂದ್ರೆ ನಿಮ್ಮ ಅಣ್ಣಂಗೆ ಹೇಗಾಗಿರ್ಬಿಡ. ಅವನಿಗೆ ಯಾವುದು ಅರ್ಥ ಆಗಲ್ಲ ಬಿಡಿ, ಅದೊಂಥರ ಸ್ಪೆಷಲ್ ಕೇಸು. ಅದು ಇಷ್ಟು ದಿನ, ಆದ್ರೆ ಇನ್ಮೇಲಲ್ಲ. ನೀನೇ ನೋಡ್ತಿರೋ ಸದ್ಯದಲ್ಲೇ ವೇದಾಂತೂ ಅಮ್ಮೂ ಅಂತ ಲವಲ್ ಬೀಳೋದ್ರಲ್ಲಿ ಡೌಟೇ ಇಲ್ಲ. ವಾವ್, ಹಾಗೇನಾದ್ರೂ ಆಗ್ಬಿಟ್ರೆ ನಾನು ಆಂಟಿ ತರ ನೂರೇ ಒಂದು ತೆಂಗಿನಕಾಯಿ ಡೌಟೇ ಇಲ್ಲ. ತಾಯಿ ನಿನ್ ಕಾಯಿ ಎಮ್ಮೆ ಓಡಿಸುವಂತೆ ಮೊದಲು ಕೆನ್ನೆ ಬಿಡೋ ನೋಡ್ತಿದೆ. ಓ ಸಾರಿ. ಪೋಲೆ ಹೊರ ಇದನ್ನು ತಿಸ್ಕೊಡು ಅಂದ. ಪೋಲೆ ಮಲ್ಲ ಕಡುಚಿ ಪೋಲೆ. ಏನ್ ಹೇಳ್ತಿದ್ಯಾ ನನ್ ಮುಂದೆ ಅರ್ಥ ಆಗ್ತಿಲ್ಲ ಕಣೆ. ಪೋಲೆ ಹೋಗು ಅಂದ್ಯಾ? ಅದನ್ನ ಕನ್ನಡದಲ್ಲಿ ಹೇಳಕ್ ಆಗ್ತಿಲ್ವಾ? ಮಂಗಳೂರು ಮೀನು. ಹೋಗ್ರಿ. ಇಷ್ಟೊಂದು ಸೆಲ್ಫ್ಲೆಸ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ನನ್ನ ಹತ್ರ ದುಡ್ಡಿದೆ, ನಾನು ಆರಾಮಾಗಿ ಕೊಡ್ಬೋದು. ಆದರೆ ಅವಳಿಗೆ ನನ್ನಷ್ಟು ಅನುಕೂಲ ಇಲ್ಲ. ಅದು ಅಲ್ಲದೆ ಅವ್ರ ತಂದೆಗೋಸ್ಕರ ಬಹಳ ದಿನಗಳಿಂದ ಕೂಡಿಟ್ಟಿದ್ದ ಹಣ ಅದು. ಶಿ ಇಸ್ ವೆರಿ ಕೈಂಡ್. ಪಾಪ ಆ ದುಡ್ಡನ್ನ ನಾನು ಅವಳಿಗೆ ವಾಪಸ್ ಕೊಟ್ಬಿಡ್ಬೇಕು. ಹಾಗಂತ ಲೆಕ್ಕಾಚಾರದ ಹೆಸರಲ್ಲಿ ವಾಪಸ್ ಕೊಟ್ಟರೆ ಅವ್ರು ಮಾಡಿದ ಗೆಸ್ಚರ್ಗೆ ಅರ್ಥನೇ ಇರೋದಿಲ್ಲ. ಅವತ್ತ ಟೈಮಿಗೆ ಅವ್ರು ಮಾಡಿದ ಸಹಾಯಕ್ಕೆ ನಾನು 10 ಪಟ್ಟು ಸೇರಿಸ್ಕೊಟ್ರು ಅದು ಕಡಿಮೆನೆ. ಇರೋ ಕೆಲಸ ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಇದೆ. ಅವಳಿಗೆ ಫೋನ್ ಮಾಡಿದ್ರೆ ಅವಳು ರೌಡಿ ಬೇಬಿ ತರ ಮಾತಾಡ್ತಾಳೆ. ಅಂಡ್ ಐ ಲೈಕ್ ಇಟ್. ಫೋನ್ ಮಾಡ್ತೀನಿ. ಅದು ಯಾರು ಕ್ಯಾಲೆಂಡರ್ ಮಾಡಿದ್ರು 7 ದಿನಕ್ಕೆ ಒಂದೇ ಸಂಡೇ ಇಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಅಲಾರಾಮ್ ಬೇರೆ. ಸಾಕು ಸುಮ್ಮನಿರೆ. ಡಿಸ್ಕಸ್ಟಿಂಗ್ ವುಮನ್. ನನ್ನ ಕಾಲೇ ಕಟ್ ಮಾಡ್ತಾಳೆ. ಅಲಾರಾಮ್ ಎಷ್ಟೊತ್ತಿದ್ರು ಆಫೇ ಆಗ್ತಿಲ್ಲ. ಸ್ನೂಸ್ ಹೋಗ್ತದೆ ಅನ್ಸುತ್ತೆ. ಅಲಾರಾಮ್ ಆಫ್ ಮಾಡಿ ಮಲ್ಕೋತೀನಿ. ಲೇ ಹಳೆ ಮುದ್ಕಿ, ಬರ್ತಾ ಬರ್ತಾ ಹೊಸ ಗೂಬೆ ಆಗ್ತಿದೆ ಕಣೆ. ಇದು ಅಲಾರಾಮ್ ಅಲ್ಲ, ವೇದನ್ ಭವನ್ ಕಾಲ್. ನಾವ್ ಇಷ್ಟ ಪಡೋರ್ ನಂಬರ್ನಾದ್ರೂ ಬೇರೆ ರಿಂಗ್ ಟೋನ್ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಏನ ಸುಳ್ಳೆ ಪುಳ್ಳನ ಕೊಡಿ. ಹಲೋ ಹಲೋ. ವಾಯ್ಸ್ ಯಾಕೆ ಆ ಥರ ಇದೆ? ಯಾಕೆ ಲೇಡಿ ಅಮಿತಾಬ್ ಬಚ್ಚನ್ಗೆ ಕಾಲ್ ಮಾಡಿದೆ ಅಂತ ಕನ್ಫ್ಯೂಸ್ ಆದ್ಯಾ? ನನ್ನ ಬೇಸ್ ವಾಯ್ಸ್ ಸೂಪರ್ ಆಗಿಲ್ವಾ? ಬೇಸ್ ಅಂತೆ ಬೇಸ್. ಹುಷಾರಿಲ್ಲ ಅನ್ಸುತ್ತೆ. ಹೌದಾ? ಇಲ್ಲ ಇಲ್ಲ, ಆರಾಮಾಗಿದ್ದೀನಿ. ಕಾಲ್ ಏನಕ್ಕೆ ಮಾಡಿದೆ ಅದನ್ನ ಹೇಳು. ಬಜಾರಿ ತರ ಮಾತಾಡ್ತಾಳೆ ಅನ್ಕೊಂಡ್ರೆ ಸಾಫ್ಟ್ ಆಗಿ ಸ್ವೀಟ್ ಆಗಿ ಮಾತಾಡ್ತಿದ್ದಾಳಲ್ಲ. ಇದೆಯೋ ಸತ್ತೋದ್ಯೋ? ಇದೀನಿ. ಒಂದು ವಿಷಯ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಸರಿ, ಅದೇನು ಹೇಳು. ನನಗೆ ತುಂಬಾ ದಿನದಿಂದ ಕನ್ಫ್ಯೂಷನ್ ಇದೆ. ಆಕ್ಚುಲಿ ನನ್ನ ಲೈಫಲ್ಲಿ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ.
ಅದಕ್ಕೆ ಆನ್ಸರ್ ನನ್ನ ಹತ್ರ ಸಿಗುತ್ತೆ ಅನ್ಸ್ತಾ? ಒಂಥರ ಹಾಗೆ ಅಂದ್ಕೋಬಹುದು. ನಾನು ಒಂದಷ್ಟು ಜನ ವಿಚಾರಿಸಿದೆ, ಆದ್ರೆ ಅದನ್ನ ಯಾರಿಂದನೂ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ, ಯೋಚನೆ ಮಾಡಿದೆ. ಇದು ನನ್ನಿಂದನೂ ಬಗೆಹರಲ್ಲ, ನಮ್ಮಮ್ಮ ಬಗೆಹರಿಸ್ತಾಳೆ. ವಾಟ್? ನಿಮ್ಮಮ್ಮನ? ನಿನ್ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು, ಆದ್ರೆ ಅದಕ್ಕೆ ಪರಿಹಾರ ನನಗೆ ಗೊತ್ತಿಲ್ಲ. ಬಹುಶಃ ನಿಂಗೆ ಹೊಟ್ಟೆ ಕೆಟ್ಟಿದೆ. ಇರು, ಅಮ್ಮ ನಾಟಿ ಔಷಧಿ ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ. ಅವ್ರೇನು ಹೇಳ್ತಾರೋ ಅದನ್ನ ಫಾಲೋ ಮಾಡು, ಬೇಗ ವಾಸಿ ಆಗುತ್ತೆ. ಅಮ್ಮ ಅಮ್ಮ. ಏ ಲೂಸು, ಅವ್ರನ್ನ ಯಾಕೆ ಕರಿತಿದ್ಯಾ? ಪ್ರಾಬ್ಲಮ್ ಹೊಟ್ಟೆದಲ್ಲ. ಧೀಮ್ ತಕ್ಕ ತೋಂ ತಕ್ಕ ಧೀಮ್ ತಕ್ಕ ತೋಂ ಮನಸ್ತು. ಏನ ಮನ್ಸಿಂದ? ಧೀಮ್ ತಕ್ಕ ತೋಂ ತಕ್ಕ ತಕ್ಕ ತೋ. ತುಂಬಾ ಚಿಕ್ಕ ವಯಸ್ಸಿನಿಂದ ಹೀಗಾಗೋಯ್ತಾ? ಅದು ವೇದಾಂತ್ ವಸಿಷ್ಠಂಗೆ ಮನ್ಸಿನ ಸಮಸ್ಯೆ ಅಂದ್ರೆ ಪಾಪ ಅನ್ಸುತ್ತೆ. ನೀನ್ ಸುಮ್ನೆ ನನ್ನ ಕಾಲ್ ಎಳೆದಕ್ಕೆ ನೋಡಿದ್ರೆ ನಾನು ಕಾಲ್ ಕಟ್ ಮಾಡ್ತೇನೆ ಅಷ್ಟೇ. ಸಾರಿ, ಅದು ನಿದ್ದೆ ಮೋಡಲ್ ಇದ್ನಲ್ವಾ, ಅದಕ್ಕೆ ಸ್ವಲ್ಪ ಎಚ್ಚರ ಆಗ್ಲಿ ಅಂತ ತರಲೆ ಮಾಡಿದೆ. ನೀನ್ ನನ್ನ ಜೊತೆಗೆ ಎಲ್ಲನೂ ಹಂಚ್ಕೋಬಹುದು. ಏನ್ ಪ್ರಾಬ್ಲಮ್ ಹೇಳು? ಪ್ರಾಬ್ಲಮ್ ನಾನು ನಿನ್ನ ಹತ್ರ ಹೇಳೋದಕ್ಕಾಗಲ್ಲ. ಅಯ್ಯ, ಮೈಗೆ ಹುಷಾರಿಲ್ಲ ಅಂದಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಹತ್ರ ಹೋಗಿ ಸ್ಪ್ಯಾನರ್ ತಗೊಂಡು ರಿಪೇರಿ ಮಾಡು ಅಂದಂಗಾಯ್ತು. ನೀನ್ ಸುಧಾರಿಸಲ್ಲ ಅಂತ ನನಗೆ ಕನ್ಫರ್ಮ್ ಆಯ್ತು. ನಿನಗೆಲ್ಲಾರು ತಮಾಷೆನೆ. ನಾನು ಕಾಲ್ ಕಟ್ ಮಾಡ್ತೀನಿ. ಬಿಡ ಇರು, ಮಾತಾಡೋಣ. ನನಗೆ ಈ ತರ ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತೀನಿ. ನಿನಗೂ ಅದು ವರ್ಕೌಟ್ ಆದ್ರೂ ಆಗ್ಬಹುದು. ಸರಿ ಹೇಳು. ವೆರಿ ಸಿಂಪಲ್. ಭಕ್ತಿಯಿಂದ ದೇವ್ರೆದ್ರು ನಿಂತು ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತಾ ಅಂತ ನೋಡ್ತೀನಿ. ನೀನ್ ದೇವ್ರ ಆನ್ಸರ್ ಮಾಡ್ತಾನ? ಇದರಲ್ಲಿ ನಮ್ ದೇವ್ರು ನಿಮ್ ದೇವ್ರು ಅಂತೆಲ್ಲ ಏನು ಇಲ್ಲಪ್ಪ. ಎಲ್ಲರಿಗೂ ದೇವ್ರೊಬ್ನೆ. ನಾವು ಅವನನ್ನ ನಮ್ ಇಷ್ಟ ಬಂದಂಗೆ ಕರ್ಕೊಂಡಿದೀವಿ ಅಷ್ಟೇ. ಅವನ ಹತ್ರ ಎಲ್ಲದಕ್ಕೂ ಉತ್ತರ ಇರೋದ್ರಿಂದಾನೆ ಅವನು ದೇವ್ರು ಅನ್ಸ್ಕೊಂಡಿರೋದು. ಇಲ್ಲ ಅಂದಿದ್ರೆ ಅಮೂಲ್ಯನೋ ವೇದಂತೋ ಆಗಿರ್ತಿದ್ದ. ಬಟ್ ನಾನು ದೇವ್ರ ಹತ್ರ ಆ ರೀತಿ ಯಾವತ್ತೂ ಮಾತಾಡ್ದವನೇ ಇಲ್ಲ. ಇನ್ಫ್ಯಾಕ್ಟ್ ನಾನು ದೇವ್ರನ್ನ ಸೀರಿಯಸ್ ಆಗಿ ನಂಬ್ತೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಅದ್ಯಾಕೆ ಹಾಗೆ? ಗೊತ್ತಿಲ್ಲ. ನಾನು ದೇವ್ರು ಅಷ್ಟು ಕ್ಲೋಸ್ ಇಲ್ಲ. ಕ್ಲೋಸ್ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಮು? ಈಗ ನಮ್ಮ ವಿಚಾರನೇ ತಗೊಳ್ಳೋಣ. ನಾನು ನೀನು ಅಷ್ಟು ಕ್ಲೋಸ್ ಇಲ್ಲ ಅಂದ್ರು ನೀನ್ ನನ್ನ ನಂಬಲ್ವಾ? ವಾಟ್? ನೀನ್ ನನ್ನ ನಂಬ್ತೀಯೋ ಇಲ್ವೋ? ಹಾ, ನಂಬ್ತೀನಿ. ಬಟ್ ಈಗ ಯಾಕದು? ಎಲ್ಲದಕ್ಕೂ ಈ ನಂಬಿಕೆ ಅನ್ನೋದು ಬೇಕಾಗುತ್ತೆ. ನೀನ್ ನನ್ ನಂಬ್ತೀಯ, ನಾನ್ ನಮ್ ಬಜರಂಗಿನ ನಂಬ್ತೀನಿ. ಆ ನಂಬಿಕೆಯಿಂದಾನೆ ನಾನ್ ನಿನ್ಗೆ ನನ್ ಬಜರಂಗಿ ತಾಯ್ತನ ಕಟ್ಟಿರೋದು. ನೀನ್ ಅದನ್ನ ಮುಂದೆ ಇಟ್ಕೊಂಡು ಪ್ರಶ್ನೆ ಕೇಳ್ಕೊ. ನಮ್ ಬಜರಂಗಿ ಆನ್ಸರ್ ಹೇಳೇ ಹೇಳ್ತಾನೆ. ಸರಿ. ಚತ್ತರಿಕೆ ಅಲ್ಲ, ಪ್ರಾಬ್ಲಮ್ ಕೇಳಿಸ್ಕೊಳ್ಳೋಕೆ ನಾನ್ ಬೇಕಾಗಿತ್ತು. ಸೊಲ್ಯೂಷನ್ಗೆ ದಾರಿ ಸಿಕ್ಕಿದೆ, ನನ್ನ ಮರ್ತೇ ಬಿಟ್ಟ. ಅಲ್ಲ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಬೇಡ್ವಾ ಒಂದ್ ಮರ್ಯಾದೆಗೆ? ಅದು ಹಾಳಾಗೋಗ್ಲಿ, ನಿದ್ದೆನೂ ಹಾಳು ಮಾಡ್ಬಿಟ್ಟ ಸುಳ್ಳೆ ಪುಳ್ಳೆ. ಪಕ್ಕದ ಮನೆ ಸ್ವಲ್ಪ ಮ್ಯಾನರ್ಸ್ ಇಲ್ವಾ? ಅಲ್ಲ, ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಕೊಡಲ್ವಾ? ಛೇ. ಇದು ಪಕ್ಕದ ಮನೆಯವ್ರದಲ್ಲ.
ನೀವೇನ್ ಲೂಸಾ? ಹೆಂಗಿದೆ ಮೈಗೆ? ಸಾಂಗ್ ಯಾಕೆ ಆಫ್ ಮಾಡಿದ್ರಿ? ಹೆಂಗಿದೆ ಮೈಗೆ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ಬೆಳಗ್ಗೆ ಸಾಂಗ್ ಹಾಕೊಂಡು ಡಿಸ್ಟರ್ಬ್ ಮಾಡೋದಲ್ದೆ ನನಗೆ ಬೈತೀರಾ? ಹಲೋ, ನಾನೇ ನಿಮ್ ಮೊಬೈಲ್ ಎತ್ತಕೊಂಬಂದ್ ಸಾಂಗ್ ಪ್ಲೇ ಮಾಡಿದೀನಾ? ನನ್ ಮೊಬೈಲು ನನ್ ಡ್ಯಾನ್ಸು, ನಿಮ್ದೇನ್ ತಕರಾರು? ಮನೇಲಿ ಎಲ್ಲರೂ ಮಲಗಿರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮಗೆ? ಓಹೋ, ಬಿಲ್ಡಪ್ ರಾಜ. ನಾನು ಕಾಲೇಜ್ ಇಲ್ದಿರೋ ಟೈಮಲ್ಲಿ ಖಾಲಿ ಕೂತಿಲ್ಲ. ಪ್ರೊಡಕ್ಟಿವ್ ಕೆಲಸ ಮಾಡೋರ್ ಕಂಡ್ರೆ ಮೈಗಳ್ರಿಗೆ ಮೈ ಉರಿಯಂತೆ. ಹಾಗಾಯ್ತು ನಿನ್ ಕತೆ. ತಾವು ಅಂತ ಗನಂದಾರಿ ಕೆಲಸ ಏನ್ ಮಾಡ್ತಿದ್ದೀರೋ? ನಾನು ಮಕ್ಕಳಿಗೆ ಆನ್ಲೈನ್ ಡ್ಯಾನ್ಸ್ ಕ್ಲಾಸ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಬೇಡವಾ? ಅದನ್ನ ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ವಾ? ಈಗಿನ ಮಧ್ಯರಾತ್ರಿನ ಕಣ್ ಬಿಟ್ಕೊಂಡು ಸರಿಯಾಗಿ ಗಡಿಯಾರ ನೋಡಿ, ಆಗ್ಲೇ 7 ಗಂಟೆ. ಅದೆಲ್ಲ ಗೊತ್ತಿಲ್ಲ. ನಾನು ಒಂದೇ ದಿನ ಸ್ವಲ್ಪ ಲೇಟಾಗಿ ಹೇಳೋದು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಅದೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಂಗೆ ಆ ಹಾಡು ಕೇಳಬಾರ್ದು ಅಷ್ಟೇ. ಆಗಲ್ಲ, ಹೋಗಯ್ಯ. ದಿಮಾಕಿಗೇನು ಕಡಿಮೆ ಇಲ್ಲ. ಇರಿ ಮಾಡ್ತೀನಿ. ಇವಾಗ ಸಾಂಗ್ ಎಲ್ಲಿಂದ ಪ್ಲೇ ಮಾಡ್ತೀರಾ? ಅಪರೂಪಕ್ಕೆ ತಟ್ಟೆ ಇಡ್ಲಿ ಮಾಡ್ಬಿಟ್ಟಿದೀಯಾ ಆರ್ತಿ? ನೀ ಬಂದ್ಮೇಲೆ ನನಗೆ ಹಳೇ ತಿಂಡಿಗಳೆಲ್ಲ ಜ್ಞಾಪಕ ಬರ್ತಾ ಇದೆ. ಹೌದಾ ಅಜ್ಜಿ? ಹಾಗಿದ್ರೆ ನಿಮ್ಗೆ ಏನೇನು ಇಷ್ಟ ಅಂತ ಹೇಳಿ ನಾನು ಅದನ್ನೇ ಮಾಡ್ಕೊಡ್ತೀನಿ. ವಾ, ಇವತ್ತು ರಾತ್ರಿ ಕೂತ್ಕೊಂಡು ನನಗೆ ಯಾವ್ಯಾವ ತಿಂಡಿ ಇಷ್ಟ ಅಂತ ಪಟ್ಟಿ ಮಾಡ್ಬಿಡ್ತೀನಿ. ಸರಿ ಅಜ್ಜಿ. ಹೌದು, ಸಾರ್ಥಕ್ಕೂ ವಿಕ್ಕಿ ಎಲ್ಲಿ ಕಾಣ್ತಾ ಇಲ್ಲ. ಅವ್ರೆಲ್ಲಿ ಇಷ್ಟು ಬೇಗ ಬರ್ತಾರೆ ಹೇಳಿ ಅಜ್ಜಿ? ಇವತ್ತೇನೇ ಇದ್ರು 11 ಗಂಟೆನೆ. ಓ, ವೇದಾಂತನೂ ಕಾಣ್ತಾ ಇಲ್ಲ. ಜಿಮ್ಗೆ ಹೋಗಿದ್ದಾನ? ಅವನು ಜಿಮ್ಗೆ ಹೋಗಿಲ್ಲ, ಹೋಗ್ತಾನೆ ಅನ್ಸತ್ತೆ. ಅವ್ನು ಯಾವತ್ತೂ ವರ್ಕೌಟ್ ಮಿಸ್ ಮಾಡಲ್ಲ. ಬಾವ ಬಂದೇ ಬಿಟ್ರು. ಬಾವ ತಿಂಡಿ ಹಾಕೊಡ್ಲಾ? ಬೇಡ ಆರ್ತಿ, ನಾನು ಆಮೇಲೆ ತಿಂತೀನಿ. ಅಮ್ಮ, ನಾನು ಮತ್ತೆ ಒಂದು ವಿಷಯ ಹೇಳಬೇಕು. ಹೇಳು ವೇದಾಂತ್. ಅದು ಏನಿಲ್ಲ, ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಳ್ಳೋಣ ಅಂತಿದ್ದೀನಿ. ನೀರು ಕುಡೀರಿ. ಗಂಟ್ಲಿಗೆ ಸಿಕ್ಕಾಕೊಂತ ಊಟ ಕಾಡುತ್ತೆ. ಏನ್ ಮಾಡೋದು, ಸರಿ ಹೋಗುತ್ತೆ. ಆದ್ಯ, ನಿಧಾನ. ಅವಳಿಗೆ ವಿಷಯ ಕೇಳಿನೇ ಸಿಕ್ಕಾಕೊಂತು ಅನ್ಸುತ್ತೆ. ನಿಜ ಅಣ್ಣ, ಸತ್ಯವಾಗ್ಲೂ ಹಾಗೆ ಆಯ್ತು. ಮೊದಲನೇದಾಗಿ ನೀ ದೇವ್ರ ಬಗ್ಗೆ ಮಾತಾಡ್ತೀಯ ಅನ್ನೋದೇ ಒಂದು ದೊಡ್ಡ ವಿಚಾರ. ಅಂಥದ್ರಲ್ಲಿ ನೀನ್ ನಮ್ಮನೆಯಲ್ಲೇ ಪೂಜೆ ಇಟ್ಕೊಳ್ಳೋಣ ಅಂದ್ರೆ ನಿನ್ನ ಮೊದಲೇ ನೋಡ್ಕೊಂಡು ಬಂದಿರೋ ನಂಗೆ ಸಹಿಸ್ಕೊಳಕ್ಕಾಗತ್ತೆ ಹೇಳು? ಕಾರಣ ಇಲ್ಲದೆ ನಾನೇನು ಮಾಡೋದಿಲ್ಲ. ಆರ್ತಿ ಮದುವೆಯಾಗಿ ಮನೆಗೆ ಬಂದಾಗಿಂದ ಒಂದು ಶುಭ ಕಾರ್ಯ ನಡೆದಿಲ್ಲ. ಅದಕ್ಕೆ ಒಂದು ಶುಭ ಕಾರ್ಯ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಡಿಲಿ ನಡಿಲಿ, ಇದೆಲ್ಲ ಯಾವ ಪ್ರಭಾವ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ.